ಎಸ್, ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಕೊಪ್ಪಳದಿಂದ ಸ್ಪರ್ಧೆ ಮಾಡ್ತಾರ ಪ್ರಧಾನಿ ನರೇಂದ್ರ ಮೋದಿ. ಯಾಕೆಂದ್ರೆ ಇಷ್ಟು ಹೊತ್ತು ಬೆಂಗಳೂರು ದಕ್ಷಿಣದಿಂದ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಈಗ ಕೊಪ್ಪಳದಿಂದಲೇ ಸ್ಪರ್ಧೆ ಮಾಡ್ತಾರಾ ಅನ್ನುವಂತಹದ್ದು BSY ನಿವಾಸದಲ್ಲಿ ಪ್ರಧಾನಿ ಮೋದಿ ಸ್ಪರ್ಧೆಯ ಬಗ್ಗೆ ಚರ್ಚೆ ನಡೆಯುವಂತಹ ಸಾಧ್ಯತೆಗಳಿದ್ದಾವ. ಹಾಗಿದ್ರೆ ಬೆಂಗಳೂರಿನ ಯಡಿಯೂರಪ್ಪ ನಿವಾಸದಲ್ಲಿ ಶಾಸಕರು ಸಭೆಯನ್ನು ನಡೆಸ್ತಾರಂತೆ. ಕೆಲವೇ ಕ್ಷಣಗಳಲ್ಲಿ ಈ ಒಂದು ಸಭೆ ಆರಂಭ ಆಗುತ್ತೆ. ಯಾಕೆಂದರೆ ಈಗಷ್ಟೇ ನೋಡಿದ್ರಿ ಕೆಲವಾರು ಅಭ್ಯರ್ಥಿಗಳು ಆಕಾಂಕ್ಷಿಗಳೆಲ್ಲರೂ ಕೂಡ BSY ನಿವಾಸವನ್ನು ಎಡತಾಕಿದ್ದಾರೆ. ಈಗಾಗಲೇ ಸಂಸದ ಕರಡಿ ಸಂಗಣ್ಣ ಕೂಡ ಆಗಮಿಸಿದ್ದಾರೆ. ಸೊ ಹಾಗಾಗಿ ಈ ಮಾತುಕತೆ ಯಾವ ರೀತಿ ಆಗುತ್ತೆ, ಕೊಪ್ಪಳದಲ್ಲಿ ನೇರವಾದಂತಹ ಸ್ಪರ್ಧೆ ಏರ್ಪಡುತ್ತಾ, ಸೊ ಪ್ರಧಾನಿ ಮೋದಿ ಇಲ್ಲಿಂದ ಕಂಟೆಸ್ಟ್ ಮಾಡ್ತಾರಾ, ಇದು ಸಾಕಷ್ಟು ಕುತೂಹಲವನ್ನು ಹುಟ್ಟು ಹಾಕ್ತಾ ಇದೆ. ಬೆಂಗಳೂರಿನಲ್ಲಿಯೂ ಕೂಡ ಮೋದಿ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ನಿನ್ನೆ ಅದು ಕನ್ಫರ್ಮ್ ಆಗಿದೆ, ಸಾಧ್ಯ ಇಲ್ಲ ಅನ್ನೋದನ್ನು. ಆದರೆ ಕೊಪ್ಪಳದಲ್ಲಿ ಸ್ಪರ್ಧೆ ಮಾಡ್ತಾರಾ ಅನ್ನುವಂತಹ ಮಾತು ಕೂಡ ಕೇಳಿಬರ್ತಾ ಇದೆ. ಇದು ಕೂಡ ಕನ್ಫರ್ಮ್ ಆಗಬೇಕಾಗಿದೆ. ಈ ನಿಟ್ಟಿನಲ್ಲಿ ಶಾಸಕರ ಸಭೆಯನ್ನು BSY ನಿವಾಸದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಎಸ್, ಈ ಕುರಿತಾಗಿ ನಮ್ಮ ಕೊಪ್ಪಳ ಪ್ರತಿನಿಧಿ ನಾಗರಾಜ್ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ನಾಗರಾಜ್, ಕೊಪ್ಪಳ ಲೋಕಸಭಾ ಕ್ಷೇತ್ರದಿಂದ ಪ್ರಧಾನಿ ಸ್ಪರ್ಧೆ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಸೊ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಶಾಸಕರ ಸಭೆ ಬೆಂಗಳೂರಿನಲ್ಲಿ ನಡೀತಾ ಇದೆ. ಸೊ ನಿಜಾನ ಈ ಒಂದು ಮಾತು ಅಂತ? ಗುರುಪ್ರಸಾದ್ ಕೂಡ ಖಂಡಿತವಲ್ಲೂ ಕೂಡ ಅಂದ್ರೆ ಇವತ್ತು ಈಗಾಗಲೇ ರಾಜ್ಯದಲ್ಲಿ 5 ಕ್ಷೇತ್ರಗಳಿಗೆ ಇನ್ನೂ ಕೂಡ ಟಿಕೆಟ್ ಘೋಷಣೆ ಆಗಿದೆ ಬಿಜೆಪಿಯಿಂದ. ಏನು ಕೊಪ್ಪಳದ ಲೋಕಸಭೆ ಹಾಲಿ ಸಂಸದಂತ ಕರಡಿ ಸಂಗಣ್ಣವರು ಕೂಡ ಟಿಕೆಟ್ ಘೋಷಣೆ ಆಗಿಲ್ಲ. ಇದರಿಂದಾಗಿ ಇವತ್ತು ಬಹುಮುಖ್ಯವಾಗಿ ಸ್ವತಃ ಸಂಸದರಂತ ಕರಡಿ ಸಂಗಣ್ಣವರ ಆಪ್ತರಿಂದಲೇ ಇವತ್ತು ಫೇಸ್ಬುಕ್ ನಲ್ಲಿ ಅಧಿಕೃತವಾಗಿ ಪೋಸ್ಟ್ ಅನ್ನು ಹಾಕಿರುವಂತದ್ದು. ಏನು ಅವರ ಆಪ್ತರಂತ ಸಂಸದ ಕರಡಿ ಸಂಗಣ್ಣವರ ಆಪ್ತರಾದಂತ ಏನು ಗವೀಶ್ ಜಂತ್ಕಲ್ ಇದ್ದಾರೆ, ಅವರು ಅಧಿಕೃತವಾಗಿ ಪೋಸ್ಟ್ ಹಾಕಿದ್ದಾರೆ. ಏನಂದ್ರೆ ನಿನ್ನೆ ಯಡಿಯೂರಪ್ಪ ನಿವಾಸದಲ್ಲಿ ಸಂಸದ ಕರಡಿ ಸಂಗಣ್ಣವರ ನೇತೃತ್ವದಲ್ಲಿ ಇವತ್ತು ಸಭೆ ನಡೆದಿರುವಂತದ್ದು. ಆ ಕ್ಷೇತ್ರವನ್ನ ಬಿಟ್ಕೊಡಿ, ಮೋದಿ ಅವರು ಬರ್ತಾ ಇದಾರೆ ಅಂತ ಹೇಳಿ ಯಡಿಯೂರಪ್ಪನ ಕೇಳ್ಕೊಂಡಿದ್ದಾರೆ. ಈ ಕಾರಣಕ್ಕಾಗಿ ಸಂಸದ ಕರಡಿ ಸಂಗಣ್ಣ ಕೂಡ ನಾನು ತುಂಬಾ ಸ್ವಾಗತ ಮಾಡ್ತೀನಿ, ನಾನು ಖುಷಿಯಿಂದ ಬಿಟ್ಕೊಡ್ತೀನಿ ಅಂತ ಇವತ್ತು ಕರಡಿ ಸಂಗಣ್ಣವರು ರಿಯಾಕ್ಟ್ ಮಾಡಿದಾರಂತೆ. ಈ ಬಗ್ಗೆ ಅಧಿಕೃತವಾಗಿ ಇವತ್ತು ಕರಡಿ ಸಂಗಣ್ಣವರ ಆಪ್ತರು ಫೇಸ್ಬುಕ್ ಅಲ್ಲಿ ಪೋಸ್ಟ್ ಹಾಕಿರುವಂತದ್ದು. ಅದೇ ರೀತಿಯಾಗಿ ಬೆಳಗ್ಗೆ 8 ಗಂಟೆಗೆ ಇವತ್ತು ಯಡಿಯೂರಪ್ಪ ನಿವಾಸದಲ್ಲಿ ಶಾಸಕರ ಸಭೆ ಇದೆ. 8 ಗಂಟೆಗೆ ತೀರ್ಮಾನ ಆಗಲಿದೆ. ಅಧಿಕೃತವಾಗಿ ಮೋದಿ ಬಂದ್ರೆ ನಾವು ಸ್ವಾಗತ ಕೊಡ್ತೀವಿ ಅಂತ ಹೇಳಿ ಇವತ್ತು ಸಂಸದ ಕರಡಿ ಸಂಗಣ್ಣವರು ಹೇಳಿದ್ದಾರೆ ಅಂತ ಇವತ್ತು ಪೋಸ್ಟ್ ಹಾಕಿರುವಂತದ್ದು. ಇವೆಲ್ಲ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಕೂಡ ಮೋದಿ ಅವರು ಬರ್ತಾರ ಕೊಪ್ಪಳಕ್ಕೆ ಅಂತ ಒಂದು ಅಂದ್ರೆ ಪ್ರಶ್ನೆ ಕಾಡ್ತಾ ಇದೆ ಅಂತ. ಓಕೆ, ಒಂದು ವೇಳೆ ಕರಡಿ ಸಂಗಣ್ಣನವರಿಗೂ ಕೂಡ ಇನ್ನೂ ಟಿಕೆಟ್ ಘೋಷಣೆ ಆಗಿಲ್ಲ, ಅವರ ಹೆಸರು ಕೂಡ ಯಾವ್ದು ಬಂದಿಲ್ಲ. ಸೊ ಇವತ್ತು BSY ಭೇಟಿಯನ್ನ ಕೊಟ್ಟಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಏನಾದ್ರೂ ಚರ್ಚೆ ನಡೀಬಹುದಾ, ಅವರಿಗೆ ಟಿಕೆಟ್ ಸಿಗಬಹುದಾ ಅಂತ? ಗುರುಪ್ರಸಾದ್, ಈಗ ನಿನ್ನೆ ಕೂಡ ಮತ್ತು ಅದೇ ರೀತಿಯಾಗಿ ಇಂದು ಸಹ ಬಿಜೆಪಿಯ ಕಾರ್ಯಕರ್ತರು ಅದೇ ರೀತಿಯಾಗಿ ಮುಖಂಡರು ಸಹ ಸ್ವತಃ ಫೇಸ್ಬುಕ್ ನಲ್ಲಿ ಹಾಕಿರುವಂತದ್ದು. ಅಂದ್ರೆ ಮೋದಿ ಅವರು ಬರ್ತಾರೆ, ಈ ಕಾರಣಕ್ಕಾಗಿ ನಾವು ಖಂಡಿತವಾಗ್ಲೂ ಸ್ವಾಗತ ಮಾಡ್ತೀವಿ ಅಂತ. ಈ ಬಗ್ಗೆ ನಿನ್ನೆ ಕೂಡ ನಾವು ಕರಡಿ ಸಂಗಣ್ಣವ್ರನ್ನ ಕೇಳಿದಾಗ ಖಂಡಿತವಾಗ್ಲೂ ಕೂಡ ನಾನು ತುಂಬಾ ಖುಷಿಯಿಂದ ಕ್ಷೇತ್ರವನ್ನ ಬಿಟ್ಕೊಡ್ತೀನಿ, ಅದೇ ರೀತಿಯಾಗಿ ಮೋದಿ ಅವರು ಬಂದ್ರೆ ಖಂಡಿತವಾಗ್ಲೂ ಬಿಟ್ಕೊಡ್ತೀನಿ, ನನ್ನ ಬದಲು ಮತ್ತೆ ಬೇರೆಯವ್ರಿಗೂ ಬಿಜೆಪಿ ಟಿಕೆಟ್ ಕೊಟ್ಟರು ಕೂಡ ನಾನು ಖಂಡಿತವಾಗ್ಲೂ ಬಿಟ್ಕೊಡ್ತೀನಿ, ನಾನು ಆದ್ರೆ ಯಾವುದೇ ಕಾರಣಕ್ಕೂ ಬಿಜೆಪಿಯಿಂದ ತೊರೆಯಲ್ಲ ಅಂತ ಹೇಳ್ತಿದ್ದಾರೆ. ಇವೆಲ್ಲ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಕೂಡ ಮೋದಿ ಅವರು ಸ್ಪರ್ಧೆ ಮಾಡ್ತಾರ ಒಂದು ಪ್ರಶ್ನೆ ಕಾಡ್ತದೆ ಅಂತ. ಯಾಕಂದ್ರೆ ಈಗಾಗಲೇ ಏನಂದ್ರೆ ಕರ್ನಾಟಕದಲ್ಲಿ ಹೇಗಾದ್ರೂ ಮಾಡಿ ಎಲ್ಲಾ ಕ್ಷೇತ್ರಗಳನ್ನ ಬಿಜೆಪಿ ಕಡೆ ಸೆಳೆಬೇಕು, ಅದೇ ರೀತಿಯಾಗಿ ಬಿಜೆಪಿ ಗೆಲ್ಸ್ಕೊಂಡು ಬರಕಂತ ಇವತ್ತು ಮೋದಿ ಪ್ಲಾನ್ ಮಾಡಿದ್ರಂತ ಈಗಲೇ ಸ್ವತಃ ಬಿಜೆಪಿ ಕಾರ್ಯಕರ್ತರು ಹೇಳುವಂತದ್ದು. ಗುರುಪ್ರಸಾದ್, ಓಕೆ, ಥ್ಯಾಂಕ್ ಯು ನಾಗರಾಜ್ ಮಾಹಿತಿಗೆ.